ಏನಂತಾರೆ ಉಡಿ ಉಡಿ ಅಂತಾರೆ ಇನ್ನೇನು ಮತ್ತೆ ಬ್ರೇಕ್ ತಗೋದಿ ಮಧು ಬ್ರೋನ ಮೀಟ್ ಮಾಡುವ ಮಧು ಮೈಸೂರು ಬಂದು ನನಗೆ ಒಂದು ಫೋನ್ ಮಾಡಿಲ್ಲ. ನಮ್ದು ಯಾವಾಗ್ಲೂ ಇದ್ದಿದ್ದೆ ಇಲ್ಲ ಮನ್ಸಲ್ಲಿ ಮಾಡ್ಕೊಂಡಿದ್ದಾನೆ, ಅವನಿಗೇನು ಆರ್ಡರ್ ಮಾಡಿಲ್ಲ ಅಂತ. ಕೊಟ್ಬಿಡಿ ನಮ್ಮಲ್ಲೇ ಗಂಡ ಸಿಕ್ಕಿದ್ದಾನೆ ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಮತ್ತೆ ವಾಪಸ್ ವ್ಲಾಗ್ ಮಾಡ್ತಾ ಇದ್ದೀವಿ. ನಮ್ದು ಯಾವಾಗಲೂ ಇದ್ದಿದ್ದೆ, ಒನ್ ಟೈಮ್ ಮಾಡ್ತೀವಿ ಮತ್ತೆ ಬ್ರೇಕ್ ತಗೋತೀವಿ, ಮತ್ತೆ ಮಾಡ್ತೀವಿ ಮತ್ತೆ ಬ್ರೇಕ್ ತಗೋತೀವಿ. ಸೊ ಈ ಸಲ ಕನ್ಸಿಸ್ಟೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ಅಲ್ಲ ನಾಗ? ಅನ್ಕೊಂಡಿದೀವಿ ಅಷ್ಟೇ, ಅನ್ಕೊಂಡಿದೀವಿ. ನಿಮ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು, ನಾನು ಸತ್ಯವಾಗ್ಲೂ ಮಾಡ್ತೀನಿ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಡ್ರೈವಿಂಗು, ಇದು ನಾಗೇಂದ್ರ ಜಸ್ಟ್ 5 days ಅಲ್ಲಿ ಕಲ್ತಿರೋ ಡ್ರೈವಿಂಗು. ಈಗ ನನಗೆ ಅಲ್ಲ, ಒಂದು ಆಯ್ತು, 1 month ಮೇಲೆ ಆಯ್ತು. DL ಆಗಿ 2 ವರ್ಷ ಆಯ್ತು, ಬಟ್ ಇವಾಗ ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ಕರ್ಕೊಂಡ್ರೆ ಈಗ ನನಗೆ ಲಾಂಗ್ ಡ್ರೈವಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ನಾನು ಒಂದು 2 months ನಮ್ಮೂರಲ್ಲಿದ್ದೆ. ಸೊ ಇವತ್ತು ಬಂದಿದ್ದೀನಿ ಅಂತ ನನಗೆ ಶಾಪಿಂಗು, ಆಮೇಲೆ ಇನ್ನೇನಪ್ಪ ಏನ್ ಕೇಳ್ತಾ ಎಲ್ಲ ಕೊಡ್ಸೋದೆ. 2 ತಿಂಗಳಾದ್ಮೇಲೆ ಬಂದಿದ್ದಾಳಲ್ಲ, 5,000 rupees ಶಾಪಿಂಗ್ ಅಂತೆ ಕರ್ಕೊಂಡ್ ಬಂದಿದ್ದಾನೆ. ಲೆಟ್ಸಿ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಶೆಕೆ ಅನ್ನೋದಕ್ಕಿಂತ ತುಂಬಾ ಬಿಸ್ತಿದೆ. ಬೇಸಿಗೆಯಲ್ಲಿ ಶೆಕೆ ಇಲ್ದಂತೆ ಏನೇನು ಚಳಿನ ಇರುತ್ತೆ. ಇಲ್ಲ, ಈ ಸಲ ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಇನ್ಯಾರು ಇವ್ರ ಫ್ರೆಂಡ್ಸ್ ಬರೋರಿದ್ದಾರೆ ಇವತ್ತು ಬೆಂಗಳೂರಿಂದ. ನಂಗೆ ಐಸ್ ಕ್ರೀಮ್ ಕೊಡಿಸ್ತಾನೆ ಕೇಳಿದಾರೆ, ನೋಡೋಣ. ಆಲ್ಸೋ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ, ಸೊ ವೇಟ್ ಮಾಡಿ ನೋಡಿ ಏನಂತ ಗೊತ್ತಾಗುತ್ತೆ. ಇನ್ನ ಒಂದು 2-3 ಸರ್ಪ್ರೈಸಸ್ ಕೊಡೋದು ಬಾಕಿ ಇದೆ. ನಾವು ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿರೋದು, ಮಾಡಿದೀವಿ. ಬನ್ನಿ ಮುಂದೆ ಹೋಗ್ತಾ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲದು. ನಾನು ನಂಗೆ ಆಕ್ಚುಲಿ ಡ್ರೈವಿಂಗ್ ಬರುತ್ತೆ, ಆಯ್ತಾ, ನಂಗೆ ಕಾರ್ ಓಡಿಸೋಕ್ ಬರುತ್ತೆ. ಬಟ್ ಜೊತೆ ಕೂತ್ಕೊಂಡು ಯಾರು ಹುಷಾರಾಗಿರಕ್ಕಾಗಲ್ಲ, ಯಾವ ಹೋಗ್ತಾರೆ ಏನು ಗೊತ್ತಾಗಲ್ಲ. ಏನಿಲ್ಲ, ಈಗ ನಂಗೆ ಕಾರ್ ಡ್ರೈವ್ ಮಾಡಕ್ ಕೊಡು ಅಂದ್ರೆ ಕಾರ್ ಮುಟ್ಟಕ್ ಬಿಡ್ತಾ ಇಲ್ಲ ಅಂತೆ. ಗುರುಣ್ಣ ಬಂದಿಲ್ಲ, ಇಲ್ಲಾಂದ್ರೆ ಹೇಳ್ತಿದ್ದೆ ಅವ್ರ ಕೈಯಲ್ಲಿ ನಾನು ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂತ, ಅಲ್ವಾ ನಗು? ಅವನಿಗೆ ಸ್ವಲ್ಪ ಜಲಸ್ ಫೀಲ್, ನಾನು ಚೆನ್ನಾಗಿ ಡ್ರೈವ್ ಮಾಡ್ಬಿಡ್ತೀನಿ ಅಂತ. ಈಗ ಐಸ್ ಕ್ರೀಮ್ ಕೊಡಿಸ್ತಾನಂತೆ. ಯಾವ ಐಸ್ ಕ್ರೀಮ್ ನಗು? ಓಪನ್ ಆಗಿ ಬಿಟ್ಬಿಟ್ಟಿದ್ದಾನೆ. ಸೊ ಇವತ್ತಿನ ದಿನಕ್ಕೆ ನಂಗೆ 5,000 ರೂಪಾಯಿ ಕೊಟ್ಟಿದ್ದಾನೆ. 5,000 ರೂಪಾಯಿದಲ್ಲಿ ಏನ್ ಬೇಕಾದ್ರೂ ತಿನ್ನು, ಏನ್ ಬೇಕಾದ್ರೂ ತಗೋ ಅಂತ ಬಿಟ್ಬಿಟ್ಟಿದ್ದಾನೆ. ನೋಡೋಣ, ನನ್ಗೆ ಒಂದ್ 4-5 ಸೆಟ್ ಡ್ರೆಸ್ ಬೇಕಲ್ಲ, ತಗೊಳ್ಳ. ನೋಡಿ, ಯಾವ್ಯಾವ ದೇವರಿಗೆ ಹರಕೆ ಹೊತ್ತಿದ್ನೋ ಏನೋ ಗೊತ್ತಿಲ್ಲ, ಇಂತ ಒಳ್ಳೆ ಗಂಡ ಸಿಕ್ಕಿದಾನೆ ನನ್ಗೆ ಅಲ್ಲ. ಇಲ್ಲ, ನಾನಂತ ತುಂಬಾ ಪುಣ್ಯ ಮಾಡಿದ್ದೆ. ನಾನು ವ್ರತ ಎಲ್ಲ ಇಟ್ಟಿದ್ದೆ, ಅಯ್ಯೋ ಸ್ವಾಮಿ ನನ್ಗೆ ಇಂತ ಗಂಡನೇ ಬೇಕು ಅಂತ. ಸ್ವಾಮಿ ಅಂತ ಗಂಡ ಕೊಟ್ಟ ನಂಗೆ. ಎಂತ ಒಳ್ಳೆ ಗಂಡ ಅಂದ್ರೆ, ಈಗ 5,000 ಬಜೆಟ್ ಮೇಲ್ ಹೋದ್ರುನು ಇನ್ನೊಂದ್ 5,000 ಹಾಕಿ ತಗೋ ಪ್ರಿಯಾ, ತಗೋ ಚಿನ್ನು ಅಂತ ಅಂತಾನೆ. ಅಂತ ಒಳ್ಳೆ ಮನ್ಸು ನನ್ ಗಂಡನ್. ದೃಷ್ಟಿ ಹಾಕ್ಬೇಡಿ ಆಯ್ತಾ. ನನ್ ಕ್ಯೂಟಿ ಹಸ್ಬೆಂಡ್ ಕಾರ್ನರ್ ಕರ್ಕೊಂಡ್ ಬಂದ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ತಿನ್ನಕ್ಕೆ. ಏನಾಗ ಕಾರ್ ಚೆನ್ನಾಗಿ ಓಡಿಸ್ತೀಯ ಕಣ. ಹಂಗೂ ನಾನು ಹೇಳ್ಕೊಟ್ಟಿದ್ದಕ್ಕೆ ಹೆಲ್ಪ್ ಆಯ್ತಲ್ಲ ನಿಂಗೆ. ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಮಾರ್ಗದರ್ಶನ. ಪಾರ್ಕಿಂಗ್ ಮಾಡ್ಲಿಕ್ಕೆ ಇಷ್ಟೊತ್ತು ಬೇಕಾಯ್ತು ಗೈಸ್ ಇವನಿಗೆ. ನಾನಾಗಿದ್ರೆ ರಪ್ಪ ಅಂತ ಪಾರ್ಕ್ ಮಾಡಿರುವೆ. ಏನೋ ಏನಿಲ್ಲವಾ, ಇವನ್ಕಿಂತ ಚೆನ್ನಾಗಿ ಕಾರ್ ಓಡಿಸ್ತೀನಿ ನಾನು. 10 rupees ಉಂಟಾ? 10 rupees ಇಲ್ಲ. ಏನು ತಗೋದಿದ್ಯಾ? ಫ್ರೂಟ್ಸ್ ಹಾಕೊಂಡು ನನಗೆ ಫೋನ್ ಪೇ ಮಾಡಿ. ನನಗೇನು ತಗೊಂಡ? ನಿಮಗೂ ಅದೇ ಫೋನ್ ಪೇನಾ? ನನಗೆ ಏನು ಬೇಕು ಅಂತ ನಾನು ಕೇಳಿದೆ, ಇವ್ರಿಗೆ ಇಷ್ಟ ಆಗಿಂದ ಆರ್ಡರ್ ಮಾಡ್ತಾಳೆ. ನನಗೂ ಏನು ಬೇಕು ನಿಂಗೆ? ಈಗೇನೋ ತೊಗೊಂಡಿದ್ದಾರೆ, ಇದನ್ನೇ ತಿನ್ಬೇಕು ಅಷ್ಟೇ. ಏನು ಮಾಡೋದು? ಅವನು ಕೋಪ ಮಾಡ್ಕೊಂಡಿದ್ದಾನೆ, ಅವನಿಗೇನು ಆರ್ಡರ್ ಮಾಡಿಲ್ಲ ಅಂತ. ಆ್ಯಕ್ಚುಲಿ ಇದು ಇಬ್ಬರಿಗೂ ಸೇರ್ ಮಾಡಿರೋದು. ಇದಾದ್ಮೇಲೆ ಬೇರೆ ಏನಾದ್ರು ಕೊಡಿಸ್ತೀನಿ ಅವನಿಗೆ. ನೀನು ಕೊಡಿಸ್ತಾ ಇರೋದು? ನಾನು ಕೊಡಿಸ್ತಾ ಇರೋದು. ನೆನ್ನೆ ಇನ್ನು 400 ರೂಪಾಯಿ ಯಾರು ಕೊಟ್ಟಿದ್ದಪ್ಪ ನೀನು? ಪಾಕೆಟ್ ಮನಿಗೆ. ನನ್ನ ಹತ್ರ ಬಂದ್ಮೇಲೆ ಅದು ನನ್ನ ಅಮೌಂಟ್ ಆಗಿಲ್ವಾ? ಸರಿ ಆಯಿತು, ಏನೋ ಕೊಡ್ಸೋಣ ನೆಕ್ಸ್ಟ್.
ನಾಚ್ಕೋತಾನೆ ಗೈಸ್, ತಿನ್ಸಕ್ಕೆ ಹೆಂಡತಿಗೆ ತಿನ್ಸಕ್ಕೆ ನಾಚ್ಕೋತಾನೆ. ನಾಗೇಂದ್ರ ತಿನ್ಸಿದ್ರೆ ಒಂಥರ ಸ್ವೀಟಾಗಿ ಖುಷಿ ಹೋಗುತ್ತೆ ನನಗೆ. ತಾಯಿ ಏನು ಬೇಡ ತಿನ್ನಕ ತಿನ್ನು ಇಲ್ಲ ಸುಮ್ಮನೆ. ಸರಿ ಆಯಿತು, ತಿನ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಐಸ್ ಕ್ರೀಮ್ ಟ್ರೀಟ್ ಆಯಿತು. ಈಗ ಮಧು ಬ್ರೋ ಬಂದಿದ್ದಾರೆ. ಮಧು ಬ್ರೋನ ಮೀಟ್ ಮಾಡುವ ಸಮಯ. ಅವರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದಾರಂತೆ ಪೂಜೆಗೆ. ಇವ್ರ ಇನ್ನೊಂದು ಫ್ರೆಂಡ್ಸು ಒಂದ್ ಕಡೆ ಇದ್ದಾರೆ. ಮಧು ಮೈಸೂರು ಬಂದು ನನಗೆ ಒಂದು ಫೋನ್ ಮಾಡಿಲ್ಲ, ಒಂದು ಲೊಕೇಶನ್ ಕಳಿಸಿಲ್ಲ, ಏನು ಮಾಡಿಲ್ಲ. ಈಗ ಹೋಗ್ಬಿಟ್ಟು ಯಾವ ಥರ ಹಿಂಸೆ ಕೊಡ್ತೀನಿ ಅಂದರೆ ಹಾಕೊಂಡು ಸೂಸೈಡ್ ಮಾಡ್ಕೋಬೇಕು, ಆ ಥರ ಹಿಂಸೆ ಕೊಡ್ತೀನಿ ನೋಡ್ರಿ. ಅವರು ಇವರಿಬ್ರು ಏನೋ ಜಗಳ ಆಡ್ಕೊಂಡಿದ್ದಾರೆ, ಗಂಡ ಹೆಂಡತಿ ಥರ. ಮಧುಬ್ರು ಮತ್ತೆ ನಾಗೇಂದ್ರ. ಇದು ಡೋರ್ ತೆಗಿ. ಈ ಮನುಷ್ಯ ಹಿಂಗೆ ಡೋರ್ ಹಾಕ್ಬಿಟ್ಟು ನನ್ನ ಆಚೆನೆ ನಿಲ್ಸೋದು, ಎಷ್ಟು ಬಿಸಿಲಿದ್ರು. ಓಕೆ, ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ದೂರ ನಾಗ? 10 ಕಿಲೋಮೀಟರ್ ನಾವು ಡ್ರೈವ್ ಮಾಡಿ ಮಾತಾಡ್ಸ್ಕೊಂಡು ಬರುವ. ಲೆಟ್ಸ್ ಗೋ. ನಾವು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಬಂದಿರ್ಬೋದು? 12 ಕಿಲೋಮೀಟರ್ನಿಂದ ಇಲ್ಲಿ ಬಂದಿದ್ದೀವಿ. ಈ ಲೊಕೇಶನ್ ಸಿಕ್ಕಕ್ಕೆ ಇಷ್ಟು ಕಷ್ಟ ಆಗ್ಬಿಡುತ್ತೆ ನಮಗೆ. ಮೈಸೂರಲ್ಲೇ ಇದ್ಬಿಟ್ಟು ಈ ಲೊಕೇಶನ್ ಸಿಕ್ಕಿಲ್ಲ. ಬನ್ನಿ ಮಾತಾಡ್ಸುವ. ಸಮ್ ಹಬ್ಬ ಇಸ್ ಗೋಯಿಂಗ್ ಆನ್. ಹಲೋ, ಏನ್ ಸಮಾಚಾರ? ಅಲ್ಲ, ಒಂದು ಮಾತು ಹೇಳಲ್ಲ, ಏನಿಲ್ಲ. ಕಾರ್ ತಗೊಂಡ್ಬಂದು ಮಧು ಸಿಕ್ಕಿದ್ದಾರೆ. ಚೇನ್ ಎಲ್ಲ ಹಾಕೊಂಡು ಮಿಂಚ್ತಾ ಇದ್ದೀರಾ? ಕೊಟ್ಬಿಡಿ ನಮ್ಗೆ. ನಮ್ಮ ಊರಿಗೆ ಬಂದು ಹೆಂಗ ಅನ್ಸ್ತಾ ಉಂಟು ಹೇಳಿ, 2 ಮಾತುಗಳು. ನಮ್ಮನ್ನ ಭೇಟಿಯಾಗಿ ಹೆಂಗ ಅನ್ಸ್ತಾ ಉಂಟು? ಹಲೋ, ಬಾ ಮುಂದೆ ಬಾ. ನಾಚ್ಕೋತಿದ್ಯಾ? ನಾನು ದೇವರಿಗೆ ಕರ್ಸಿ ಕೊಡಿಸ್ತಾ ಇರೋದು ಗೊತ್ತಾಯ್ತು ನಿಂಗೆ. ಮಧುಬ್ರು ಅಂತ ಕರೆದಿಲ್ಲ, ನಾವೇ ಓಡ್ ಬಂದಿದ್ದೀವಿ. ಬ್ರೋ ಕರ್ದಿದ್ದೀರಾ ಹೇಳಿ, ಪರಿಚಯ ಮಾಡಿಸ್ಕೊಡಿ. ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಪರೂಪ ಸಿಗೋದಲ್ಲ. ವಿಮಲ, ಮೀನಾಕ್ಷಿ ಇವೆಲ್ಲ ಓಡ್ತಾ ಇರತ್ತೆ. ಆರ್ಯ ಅಂತಾನೆ ಓಡ್ತಾ ಇರತ್ತೆ. ಇಲ್ಲ ಮನ್ಸರ್ ಮಾತ್ರ ಆರ್ಯ, ಬೇರೆ ಹೆಸರು ಮಾಡ್ತಾರೆ. ಅವರು ಅವ್ರ ಪರಿಚಯ ಇವರು ನಮ್ಮ ಅಕ್ಕ, ಸ್ವಂತ ಅಕ್ಕ. ನೋಡಿ ಕನ್ಫ್ಯೂಸ್ ಆಗ್ಬಿಟ್ರಿ. ಅಲ್ಲಿ ಯಾರು ಅವಾಗ್ಲೇ ನಿಂತ ಅಣ್ಣನ ಅಂತ ಕೇಳಿದ್ರು ಗೊತ್ತಾ? ಅಷ್ಟು ವಯಸ್ಸಾಗೈತ ನನಗೆ. ಗಡ್ಡ ತೆಗಿ. ನಾನು ಅಣ್ಣ ಅನ್ಕೊಂಡಿದ್ದೆ ಅವ್ರನ್ನ. ಮದುವೆ ತೆಗಿಸ್ಬೇಕು ಕರೆಕ್ಟ್. ಫುಲ್ ಶಾರ್ಟ್ ಮಾಡ್ತೀನಿ. ನಾನ್ ಮಾಡ್ಸಲ್ಲ ಬ್ರೋ. ಮದುವೆ ಯಾವಾಗ? ಮದುವೆ ಗೈಸ್ ಒಂದು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ಸರ್ಪ್ರೈಸ್ ಇದೆ. ಎಲ್ಲಿ ಫ್ರೆಂಡ್ಸು? ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಊಟ ಮಾಡಿ. ಬೇಕು ತಿನ್ಬೇಕು. ಈಗ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬನ್ನಿ ಮದುವರೆ. ಒಳ್ಳೆ ಶೆಕೆ. ಹಂಗೋ ಹಿಂಗೋ ಮಾಡ್ಕೊಂಡು ನಾನು ತಿಂದೆ. ನಾ ಮಟನ್ ತಿನ್ನಲ್ಲ, ಅದು ಸ್ವಲ್ಪ ಸಾರು ತಿಂದೆ. ಇನ್ನೇನು ಹೊರಡ್ಬೇಕೀಗ. ಹಾಗಿದ್ರ ನಾನು ಕಾರ್ ಓಡ್ಸ ಕಲ್ಸಿದವಳು ನಾನು ತಾನೆ. ಏನಾಗಿಲ್ಲ, ಓಡಿಸ್ತಾ ಇದ್ದೀನಿ ಅಷ್ಟೇ. ಇನ್ನ ಆಕ್ಚುಲಿ ನಾನೇ ಕಲ್ಸಿದ್ದು ನಿಮ್ಗೆ. ಕಾರ್ ಓಡಿಸೋದು ಕಲ್ಸ್ಬೇಕಾ ನಾನು? ಡೆಲಿವರಿ ಟೈಮಲ್ಲಿ ಹೇಳ್ಕೊಟ್ರಲ್ಲ. ನೋಡಿ, ನಿಮಗೂ ಏನಾದರೂ ಬೇಕು, ಡ್ರೈವಿಂಗ್ ಕ್ಲಾಸಸ್ ಕಲಿಬೇಕಂದ್ರೆ ಕಾಂಟ್ಯಾಕ್ಟ್ ಮೀ. ಅದು ಇದು ಏನಪ್ಪಾ, ಕ್ಲಚ್ ಅಲ್ಲಿ ಈಗ ಹ್ಯಾಂಡಲ್ ಅಲ್ವಾ ಇರೋದು ಕಾರಲ್ಲಿ? ಗ್ಲಿಚ್ ಆಗ್ತಾ ಉಂಟು ವಿಡಿಯೋ. ಆಮೇಲೆ ರೆಕಾರ್ಡ್ ಮಾಡ್ತೀನಿ. ಬ್ರೇಕ್ ಇದೆ, ಕ್ಲಚ್ ಇದೆ, ಅವೆಲ್ಲ ನೋಡಿ. ನಾವು ಫ್ರೀಯಾಗಿ ಹೇಳ್ಕೊಡಂಗಿಲ್ಲ, ಏನು ಇರ್ಲಿ ಇವಾಗ ಫ್ರೀಯಾಗಿ ಹೇಳಂಗಿಲ್ಲ. ಈಗ ಎಲ್ಲ ಹೊರಡ್ತಾ ಇರಲ್ಲ, ಗಿಜಿ. ಕ್ಲಚ್ ಕಾರ್ಗೆ ಕೈಯಲ್ಲಿ ಇರೋದ, ಬೇಕಾ ಅದು ಕಾಲಲ್ಲಿ ಇರೋದ? ಅವೆಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಲಿಕ್ಕಿಲ್ಲ. ಡೈರೆಕ್ಟ್ ಬಂದ್ರೆ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್ ಯಾರು ಬರಲ್ಲ. ಈಗ ನಾವು ಶಾಪಿಂಗಿಗೆ ಅಂತ ಬಂದಿದ್ದು.
ಅರ್ಧ ದಿನ ಇಲ್ಲೇ ಮುಗ್ದೋಗಿದ್ದೆ. ಅವ್ನ ಈಗ ಮಾತಾಡ್ತಿಲ್ಲ ಅವನು. ಮಾತಾಡ ಕಡವಂಶ ಒಂದು ಎಷ್ಟೋ ವರ್ಷಗಳ ಹಿಂದೆ ಫೇಮಸ್ ಇದ್ದ ಈ ಹುಡುಗ. ಇವನಲ್ಲ ಇವ್ರ ಅಣ್ಣನ ಮಿತ್ ಫ್ಯಾನ್ಸ್. ಹಾಂ, ಪುಟಾಣಿ ಫ್ಯಾನ್ಸಾ? ಅಕ್ಕನ ಮಕ್ಕಳಾ? ಹಾಂ. ಏನಾಯ್ತು? ಖುಷಿಯಾಗ್ಬಿಟ್ರು. ಬ್ರೋ ಬನ್ನಿ ಬ್ರೋ ಮಾತಾಡಿಲಿ. ಇವರು ನಮ್ಮ ದೊಡ್ಡಪ್ಪ. ಹಾಯ್. ತಂಗಿ ಮಗ ಎಲ್ಲರೂ ದೊಡ್ಡಪ್ಪ ಅಂತಾರೆ. ನಾನು ಇವ್ರ ಅಕ್ಕ ತಂಗಡಿ ಇಬ್ರು ಏನು ಫಂಕ್ಷನ್ ಮಾಡಿದ್ವಿ ಇವತ್ತು? ಏನಿದು ಫಂಕ್ಷನ್ ಬಗ್ಗೆ ಹೇಳು. ನರಸಿಂಹಸ್ವಾಮಿ ಏನಕ್ಕೆ? ದೇವರು. ನಿಮ್ಮ ಮನೆ ದೇವ್ರಿಯಾ? ನಿಮ್ಮ ಮನೆ ದೇವರು? ಸೇಮ್ ಮನೆ ದೇವ್ರು. ಲಕ್ಷ್ಮೀ ನಿಮ್ದು ಮನೆ ದೇವ್ರು ಎಲ್ಲಿರೋದು ಬ್ರೋ ನಿಮ್ದು? ತಮಿಳ್ನಾಡು. ತಮಿಳ್ನಾಡು. ಅದು ಕದ್ರಿ ಎಲ್ಲ ಕದ್ರಿ ಲಕ್ಷ್ಮಿ. ಅದೇ ಕದ್ರಿ. ನಮ್ದು ಇಲ್ಲಿ ಸಾತ್ನೂರು ಪಕ್ಕ. ಸಾತ್ನೂರು ಸಾತ್ನೂರು. ಕಂಬದ ನರಸಿಂಹ ಅಂತಾರಲ್ಲ. ಇವರು ನಾಟಕದಲ್ಲೆಲ್ಲ ಪಾಠ ಮಾಡವ್ರೆ. ಯಾವ್ಯಾವ ಪಾಠ ಮಾಡಿದಾರಪ್ಪ? ಭೀಮನ್ ಮಾಡಿದ್ವಿ, ಕರ್ಣ ಮಾಡಿದ್ವಿ. ಕರ್ಣ ಭೀಮ ಯಾವ ಮಾಡಿದ? ಇನ್ನೇನೋ ಒಂದು 35 ವರ್ಷ ಆಗೋದು, ಒಂದು 45 ವರ್ಷ ಆಗೋದು. ಅದರಿಂದ ಮಾಡ್ತಾ ಇದ್ರಿ. ಎಲ್ಲ ಕಲಾವಿದರು ಒಟ್ಟಿಗೆ ಸೇರಿದ್ದಾರೆ. ಇವರು ಹಳೆ ತಲೆ, ಹಳೆ ಕಲಾವಿದ. ಹಳೆ ಕಲಾವಿದರು. ಇವರೆಲ್ಲ ಚಿಕ್ಕ ಚಿಕ್ಕ ಕಲಾವಿದರು, ಈಗಿನ ಕಲಾವಿದರು. ಬೆಳೀಲಿ ಬೆಳಿ, ಚೆನ್ನಾಗಿ ಬೆಳೀಲಿ. ಹಾ, ಏನು ಮರದ ಆಕಾಶದ ಸೈಟಿಗೆ ಬೆಳಿಲ್ಲ. ಬೆಳಿ ಅಚ್ಚುಕಟ್ಟಾಗಿರ್ಬೇಕು. ಹೌದು, ಉಂಡವ್ರು ನೋಡ್ಬೋದು, ನೋಡಕತ್ತ. ಖಂಡಿತ. ಇಂಥ ಆಣಿದ್ರೆ ಅವ್ನು ಟೀ ಕುಡಿಸಿದ್ರು ಅನ್ಬೋದು. ನಿಂಗೆ ಇಲ್ಲ ಅಂದ್ರೆ ನಾ ಏನು ಕೇಳಕದ್ದು? ಯಾವುದು ಒಟ್ಟಾಕಿ ಕೊಡಬಾರ್ದು. ಏನು ತೊಗೊಂಡಿದ್ದೆ? ಉಡಿಯ ಏನಂತಾರೆ? ಉಡಿ. ಹಾ, ಉಡಿ ಅಂತಾರೆ. ಇನ್ನೇನಂತಾರೆ? ಅರ್ಶಿನ ಕುಂಕುಮ ಅಂತಾರೆ. ಅರ್ಶಿನ ಕುಂಕುಮ ಅಂತಾರೆ. ಕರೆಕ್ಟ್. ಉಡಿ ಏನು ಕಾರ್ತ್ ಪುಡಿನ ಅವರು? ಅಲ್ಲ, ಮುಡಿ ತುಂಬೋದು. ಉಡಿ. ಇವ್ರ ಕಡೆ ಉಡಿ ಅಂತ. ನಿಮ್ಮ ಕಡೆ? ಮುಡಿ. ನಿಮ್ಮ ಕಡೆ ಏನೋ ಅಂತಾರಲ್ಲ ಅದನ್ನ? ಏನ? ಅರ್ಶಿನ ಕುಂಕುಮ ಅಂತಾರಲ್ಲ. ಇಲ್ಲ ಅರ್ಶಿನ ಕುಂಕುಮ ಅಂತಾರೆ ಅಷ್ಟೇ ಬ್ರೋ. ಅಷ್ಟೇ ಅನ್ನೋದು ಬಾಗಿನ ಅಂತೆ. ಅದು ಬೇರೆ ಮರದಲ್ಲಿ ಕೊಡ್ತಾರೆ. ಅದು ಗಣೇಶನ ಬೇಕೇನೋ. ಶಾಪಿಂಗಿಗೆ ಅಂತ ಆ್ಯಕ್ಚುಲಿ ಬಂದಿದ್ದು ಪ್ಲ್ಯಾನು, ಬಟ್ ಇಲ್ಲಿ ಆಲ್ಮೋಸ್ಟ್ ನಮ್ಮದು ಹಾಫ್ ಡೇನೇ ಮುಗ್ದೋಗಿದೆ. ಸೊ ಈಗ ನಾವು ಕೆಫೆಗೆ ಹೋಗ್ಬಿಟ್ಟು ಅವರಿಗೆ ಜ್ಯೂಸು, ಟೀ, ಕಾಫಿ ಏನೋ ಬೇಕಂತೆ ಕುಡಿದ್ಬಿಟ್ಟು ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಕಳಿಸ್ತೀವಿ. ಶಾಪಿಂಗ್ ವ್ಲಾಗ್ ಹೋಗಿ ಬೇರೆ ಏನೋ ವ್ಲಾಗ್ ಆಯ್ತಲ್ಲ ನಾಗ. ಏನು ಬ್ಲಾಗ್ ನಡೀತದೆ ನೋಡೋಣ, ಸಂಜೆ ಆದರೆ ಸಂಜೆ ಶಾಪಿಂಗ್ ಅಲ್ಲ. ಹಾಂ, ಓಕೆ. ಅದು ಹೇಳಿದ್ರಲ್ಲ ಶೋರೂಮ್ ಅವರೇ, ಏನು ಮಿಸ್ ಆಗ್ತದೆ ವೇಸ್ಟ್ ಸರ್ ಅಂತ ಹೇಳಿದ್ರು. ಹೌದಾ? ಇಲ್ಲಿ ವೈರ್ ಕಟ್ ಮಾಡಿರೋದಾ? ಕಾರಿಗೆ ಮೆಶ್ ಹಾಕ್ಸಿದ್ರು, ಇಡಿ ಹೋಗುತ್ತೆ. ಸುಮ್ಮನೆ ಯಾರು ಹೇಳಿದ್ರು ಸೈಲೆನ್ಸರ್ ಇಂದ ಎಲ್ಲ ಹೋಗ್ಬಿಡುತ್ತಂತ ಹೇಳಿ ನೋಡಿ ಹೋಗೋ. ಏನು ತಗೊಂಡು ಅವರು? ಮ್ಯಾಂಗೋ ಬ್ಲಾಸ್ಟಾ? ಏನೋ ಮಧು ಬ್ರೋ ಅವರೆಲ್ಲ ನಮ್ಮ ಮನೆಗೆ ಬಂದು ಈಗ ಬೆಂಗಳೂರಿಗೆ ಹೊರಟರು. ನಾವಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಏನೋ ಬಿಸಿಲಿಗೆ. ನಾಗೇಂದ್ರ ಒಂದು ರೌಂಡ್ ನಿದ್ದೆ ಮಾಡ್ದ, ನಾನೇನು ಮಾಡಿಲ್ಲ. ನಾನು ಟೀ ಎಲ್ಲ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನಿದ್ದೆ ಮಾಡ್ತಾರೆ ನೋಡ್ದಾಗ ಕೂತಿದ್ರು ನಿಜ. ಸರಿ ಮಲಗಿದೆ ತಾನೆ, ಮ್ಯಾಚ್ ನೋಡ್ತಾ ನೋಡ್ತಾ ಮಲಗಿದಾನೆ. ಮೊಬೈಲೆಲ್ಲ ಮ್ಯಾಚ್ ಹಂಗೆ ನಡೀತಾ ಉಂಟು. ನೋಡ್ ಈಗಲೂ ಈಗ ಅದಕ್ಕೆ ಮತ್ತೆ FC ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಅಂತೆ. ಏನ್ ತಿನ್ಸ್ತೇನಾಗ? ನಾನಂತೂ ಅಲ್ಲಿ ಊಟ ಮಾಡ್ಲಿಲ್ಲ, ಮಟನ್ ತಿನ್ನಲ್ಲ ಅಲ್ಲ. ಇವ್ರು ಚೆನ್ನಾಗಿ ತಿನ್ಕೊಂಡು ಮಲಗಿದಾನೆ. ಈಗ ನಂಗೆ ಏನಾದ್ರು ತಿನ್ಸ್ತಾಂತೆ. ಏನ್ ತಿನ್ಸ್ತೇಪ? ಫಸ್ಟ್ ಸೀಟ್ ಬೆಲ್ಟ್ ಹಾಕು. ಓಕೆ ವೆಯ್ಟ್. ಆಟೋದವ್ರು ಒಬ್ರು ಅಡ್ಡ ಬಂದಿದ್ರಿಂದ ನಮ್ಮ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತು. ಗಾಡಿ ತೆಗಿಯುವಾಗ ಅವ್ರು ಮೂವೇ ಮಾಡಲಿಲ್ಲ. ಅವ್ರು ಮೂವ್ ಮಾಡದಿರೋದಕ್ಕೆ ನಾವು ಕ್ರಾಸ್ ಹೊಡಿಯೋಕೆ ಹೋಗಿ ಗಾಡಿಗೀಗ ಏನಾಗಿದೆ ತೋರ್ಸಲ್ಲಿ ಏನಾಗಿದೆ ಅಂತ. ಸ್ಕ್ರಾಚ್ ಆಗಿದೆ. ಈ ಥರ ಸ್ಕ್ರಾಚ್ ಆಗ್ಬಿಡ್ತಾರ, ಏನು ಮಾಡೋದೀಗ? ಬೆಳಗ್ಗೆಯಿಂದ ತಿರ್ಗಿದೀವಿ, ಏನೂ ಆಗಿಲ್ಲ. ಈಗ 2 ಸೆಕೆಂಡ್ ಆಚೆ ಬಂದಿದ್ದು. ನಮ್ಮ ಅಪ್ಪನ ಸ್ಕೂಟರ್ ಐತಾ? ಕಾರು ಐತೆ. ಕಾರು ಐತಾ? ಈ ತರನೇ ಕಾರ್ ಓಡಿಸ್ತೀಯಾ?
ಆದ್ರೆ ಎಲ್ಲ ಸಾಮಾನು ಮಂಗ್ಬಿಟ್ಟವನಿ. ನನ್ ಬುಕ್ಕು ಒಂದ್ ಮಂಗ್ಬಿಟ್ಟವನಿ. ನಿಮ್ ಬುಕ್ಕು ಅಲ್ಲೇ ಮಾಡ್ಬಿಟ್ಟಿದ್ಯಾ? ಕನ್ನಡ ಬುಕ್ಕು. ಮತ್ತೆ ನೀ ಕನ್ನಡ ಯಾವಾಗ ಓದೋ ಬುಕ್ಕು, ಬರಿಯೋ ಬುಕ್ಕು ಎಲ್ಲ ಅಲ್ಲೇ ಇದೆ. ಬ್ಯಾಗು ಅಲ್ಲೇ ಮಂಗ್ಬಿಡ್ತೀನಿ ಈಗ. ನಿಂಗೆ ಬುದ್ಧಿ ಇಲ್ವಾ? ಮನೆದಲ್ಲಿ ಇಡ್ಬೇಕು, ಮನೆಯಲ್ಲಿ ಇಡ್ಬೇಕು ಬ್ಯಾಗು ಬುಕ್ ಎಲ್ಲ. ನಾನ್ ಕಾರಲ್ಲೇ ಹೋಗೋದು. ಕಾರಲ್ಲೇ ಓದೋದ ನೀನು? ನಾನ್ ಸ್ಕೂಲ್ ಅಲ್ಲೇ ಇತ್ತೆ ಹೇಳು. ನಿನ್ ಸ್ಕೂಲಲ್ಲಿ ನನಗೇನು ಗೊತ್ತು, ನೀನ್ ತಾನೇ ಹೇಳ್ಬೇಕು. ಅದಕ್ಕೆ ಗದ್ಗೆಲ್ಲ ಆಯ್ತಾ? ಯಾಕೆ ಮೈಸೂರಲ್ಲಿ ಸ್ಕೂಲ್ ಇಲ್ಲ ಅಂದ್ಬಿಟ್ಟು ಗದ್ದೆಗೆ ಸೇರ್ಸೋರು ನಿನ್ನ? ಗದ್ಗೆಲ್ಲ ಸ್ಕೂಲ್ ಇರೋದು. ಗದ್ಗೆಲ್ಲ ಯಾಕೆ ಸೇರ್ಸಿರೋದು? ಗೊತ್ತಿಲ್ಲ. ಗದ್ಗೆಯಲ್ಲಿ ಹಂಗೆ ಒಂದ್ ಅಂಗಡಿ ಐತೆ, ಅಲ್ಲೋದ್ರೆ ಅದೇ ಸ್ಕೂಲ್. ಅಲ್ಲಿ ಚಾಕ್ಲೇಟ್ ಸಿಗುತ್ತೆ, ಚಾಕ್ಲೇಟ್ ಚೆನ್ನಾಗಿ ತಿಂತೀಯಲ್ವಾ? ಹೌದಾ? ಏನೋ ತಿನ್ಸ್ತೀನಿ ಅಂತ ಕರ್ಕೊಂಬಂದು ಇಷ್ಟೊತ್ತು ತಿರುಗಿಸಿ ಸೇವ್ ಪುರಿ ತಿನ್ನಿಸ್ತಾ ಇದ್ದಾನೆ. ಒಂದೇ ಪ್ಲೇಟ್ ತಗೊಂಡಿರೋದು, ಅದ್ರಲ್ಲಿ ಒಂದು ಪುರಿ ತಿಂದ್ಬಿಟ್ಟು ಈಗ ಹೊಟ್ಟೆ ತುಂಬಿದೆ ಅಂತಿದ್ದಾನೆ. ನೋಡಿ ಇಷ್ಟೇ ಕತೆ. ಚೆನ್ನಾಗಿ ಮಟನ್ ತಿಂದಿರೋ ನಾನಲ್ಲ, ಅದಕ್ಕೆ ಇರು ತಿಂತೀನಿ. ಏನೇನು ಕೊಡಿಸ್ತೀಯ ಈಗ? ಏನು ಬಿಟ್ಟು ನನಗೆ ಒಂದು ಕಾರ್ ಸ್ಟ್ಯಾಂಡ್ ಬೇಕು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಕಾರ್ ಸ್ಟ್ಯಾಂಡಾ? ಕಾರ್ಸಾ? ಕಾರ್ಸು ಬಾ ತಗೊಳ್ಳುವ. ನಂಗೆ ಹೊಟ್ಟೆ ಒಳಗೆಲ್ಲ ಒಂಥರ ಆಗ್ತಾ ಇದೆ. ಕಾರ್ ಸ್ಕ್ರಾಚ್ ಆಗಿರೋದೇ ಕೊಟ್ಟೆ ಎಲ್ಲ ಒಂಥರ ಆಗ್ತಿದೆಯಂತೆ ಅವನಿಗೆ. ಬೇಜಾರಾಗ್ತದೆ ಗೈಸ್. ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ನಾನು ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅದರಲ್ಲಿ ಸರ್ಪ್ರೈಸ್ನ ಎಂಡಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್.